ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿಯಲ್ಲಿ ಗ್ರಾಮೀಣ ರಸ್ತೆಯನ್ನ ಟಿಪ್ಪರ್ ಹಾಗೂ ಇತರ ಭಾರೀ ವಾಹನಗಳು ಕಳ್ಳ ಮಾರ್ಗವಾಗಿ ಬಳಸುತ್ತಿರುವುದರಿಂದ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ತಪ್ಪಿಸಲು ಕೆಲವು ಟಿಪ್ಪರ್ ಚಾಲಕರು ಈ ಮಾರ್ಗವನ್ನ ಬಳಸುತ್ತಿದ್ದು, ಆದ್ದರಿಂದ ಗ್ರಾಮೀಣ ರಸ್ತೆಯಲ್ಲಿ ಅತಿಯಾದ ಭಾರೀ ವಾಹನ ಸಂಚಾರ ಹೆಚ್ಚಾಗಿದೆ ಎಂದು ಆರೋಪಿಸಲಾಗಿದೆ. ಎಲ್ಲ ಮನಿಗಳ ಅದರತಾವ ಎಲ್ಲ ರಾತ್ರಿ ಮನಗಂಡು 90ರಿಂದ 100 ಸ್ಪೀಡ್ ಹೊಂಟಾರ. ದನಗಳ ಕರುಗಳ ಬರೋದು ಸಮಸ್ಯೆ ಆಗತ್ತೆ. ಮತ್ತು ಎಲ್ಲ ರಾತ್ರಿ ಹರ್ನ ಹೊಡಿಯೋದು, ಯಾರೋ ವಯಸ್ಸಾದಾರ ದಾಯ್ಟ್ ಕೊಡುವಲ್ರು, ಎಲ್ಲ ಆಕ್ಸಿಡೆಂಟ್ ಆಗ್ತವು. ಈ ರೋಡಿಂದ ಅದರೋದು ಹುಡುಗರೆಲ್ಲ ಅಂಜಾತಾರು. ಸಾರ್ವಜನಿಕ ಭಾಳ ತೊಂದರೆ ಐತಿ, ರೈತರಿಗೆ ಸಾರ್ವಜನಿಕ ಭಾಳ ತೊಂದರೆ ಐತಿ. ಮತ್ತು ಇದರಿಂದ ಪಂಚಾಯತಿಗೆ ಹೋದ್ರೆ ನಾವು ಅವರ PW ಡಿಪಾರ್ಟ್ಮೆಂಟ್ ಬರ್ತೈತಿ, ನಮಗೆ ಸಂಬಂಧ ಇಲ್ಲ ಅನ್ನತ್ತಾರ. ಮತ್ತು ಒಂದು 2 ತಿಂಗಳು ನಾವು ಕಂಪ್ಲೀಟ್ DSP ಇಲ್ಲಿ ಕೊಟ್ಟರು. ಅವ್ರು ಬಂದ್ರೆ ಮೈಂಡ್ ಸಾರ್ ಕರೆಸಿರು. ಅವ್ರವ್ರ ಇಂಟ್ರೆಸ್ಟ್ ತೊಗೊಂಡ ಕಮಿಷನ್ ತೊಗೊಂಡ ಹಳ್ಳೆ ಗಾಡಿ ಬಿಟ್ಟ ಅವ್ರವ್ರ ತಿಂಗಳ ಮಂತ್ಲಿ ಬರ್ತೈತೆ ಅಂತ ಹೊಂಟಾರ. ಓವರ್ಲೋಡ್ ಮಾಡಿಕೊಂಡು ಸಂಚರಿಸುತ್ತಿರುವ ಟಿಪ್ಪರ್ಗಳಿಂದ ಅಪಘಾತಗಳು ಸಂಭವಿಸಿ ಜೀವಹಾನಿ ಸಂಭವಿಸಿದೆ ಎಂದು ರೈತರು ಆರೋಪಿಸಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಟಿಪ್ಪರ್ಗಳನ್ನು ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈಗ ಓವರ್ಲೋಡ್ ಹಾಕತ್ತಾರೆ. ರೋಡ ಪೂರ ಕೆಟ್ಟೈತೆ. ಈಗ 6 ತಿಂಗಳಾಯ್ತು ಮಾಡಿಸ್ರಿ. MLA ಅವ್ರಿಗೆ ಹೇಳ್ರಿ, ಓವರ್ಲೋಡ್ ಹಾಕಂತಾರೆ. ದನಗಳು ಹೊಡ್ಕೊಂಡು ಬರಾಕತ್ತಾರೆ. ದನಗಳ ಮೇಲೆ ಬಂದು ಬರ್ತಾರೆ. ನಮ್ಮೂರು ಗಾಡಿ ಅದಾವೆ, ಹಳ್ಯಾಳ ಗಾಡಿ ರೀ, ಹುಬ್ಳಿ ರೀ, ಧಾರವಾಡ ರೀ, ಕಿತ್ತೂರು ರೀ, ಇದೇ ಬಾಗೇವಾಡಿ ರೀ, ಬಸ್ಸಾಪುರ, ಚಿಕ್ಕ ಬಾಗೇವಾಡಿ ಎಲ್ಲ ಗಾಡಿಗಳು ಅದಾವೆ. ಆದ್ರೆ ಏನಾಗತ್ತೈತೆ ರೀ, ಓವರ್ಲೋಡ್ ಹಾಕಿದ್ರೆ ದಾಟಾಕ ಬರೋಂಗಿಲ್ಲ. ಚಿಕ್ಕಬಾಗೇವಾಡಿ MK ಹುಬ್ಬಳ್ಳಿ ಮಾರ್ಗದಲ್ಲಿ ವಾಹನ ಸಂಚಾರವನ್ನ ಕೆಲ ಗಂಟೆಗಳ ಕಾಲ ಸ್ಥಗಿತಗೊಳಿಸಿದ್ದಾರೆ. ಸ್ಥಳೀಯ ಆಡಳಿತ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ರೈತರು ಆಕ್ರೋಶಗೊಂಡಿದ್ರು. ಈಗ ಬಾಜುಕ ಹಳದ ಬಾಜುಕ ನನ್ನ ಹೊಲ ಐತಿ. MK ಸಿ ಮಟ್ಟ ನನ್ನ ಹೊಲ ಐತಿ. ನಾನು ಸಣ್ಣ ಹುಡುಗರು ಕರ್ಕೊಂಡು ನಾನು ಹೊಲ ಮನೆ ನಾನು ತೊಗೊಂಡು ಬರಬೇಕು. ಎಲ್ಲ ಬಂಡಿ ಹುಡ್ಕೊಂಡ್ ಬರ್ತೇನು, ಬೈಕ್ ತೊಗೊಂಬರ್ತೇನು, ಎಲ್ಲ ಆಟ ಹೊಡ್ಕೊಂಬರ್ತೇನು, ದನ ಹೊಡ್ಕೊಂಬರ್ತೇನು. ಹೆಂಗೆ ಯಾರು ಟ್ರಾಫಿಕ್ದವ್ರು ಈ 30 ಟನ್ 40 ಟನ್ ಹಿಡ್ಕೊಂಡು ಮೈಮೇಲೆ ಬರತ್ತಾರೋ, ಆಕ್ಸಿಡೆಂಟ್ ಆಕತಿ. ಯಾರು ಜವಾಬ್ದಾರಿ ಕೊಡೋರು ಯಾರು ರೀ? ನೀವು ಕೊಡ್ತೀರಿ. ನಾನು ನೋವಾದ್ರೆ ಯಾರು ನೀವು ರೈತರು ನನ್ನ ಈಗ ಆಕತಿ? ಹಾಂ, ರೈತರು ಯಾರು ಕೊಡೋರು ನಿಮ್ಗೆ? ಅದಕ್ಕೆ ಈ ವರ್ಷದಾಗ ನೀ ಇದು ಓವರ್ಲೋಡ್ ಗಾಡಿ ಬಂದ್ ಮಾಡ್ಬೇಕು. ಈಗ ಓವರ್ಲೋಡ್ ಗಾಡಿ 10 ಗಾಲಿ 20 ಗಾಲಿ ಬರತ್ತಾಗ, 20 ಗಾಲಿ ಗೌರ್ಮೆಂಟ್ ಗಾಡಿ, 10 ಗಾಲಿ 20 ಗಾಲಿ ಬರತ್ತಾವು. ಅವನ್ನೆಲ್ಲ ಬಂದ್ ಮಾಡ್ಬೇಕು. ತಕ್ಷಣ ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮೀಣ ರಸ್ತೆಯಲ್ಲಿ ಭಾರೀ ವಾಹನಗಳ ಓಡಾಟವನ್ನ ಸಂಪೂರ್ಣ ನಿಲ್ಲಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.